ಲಂಚ ಮಂಚ ಅನ್ನೋ ಲುಚ್ಚಾಗಳಿಗೆ ಇಂಚಿಂಚಲ್ಲೂ ಹೊಡೆಯೋ ಖಾಕಿ ಶ್ರೀ ಆನಂದ್ ಪಿ ರಾಜು. ಇದು ಆನಂದ್ ಪಿ ರಾಜು ಸರ್ ಅವರ ಮನೆ. ಅಗ್ನಿ IPS ಖ್ಯಾತಿಯ ನಿರ್ದೇಶಕರವರು. ನಡೆಯೋಕ್ಕೂ ಆಗ್ತಿರ್ಲಿಲ್ಲ. ನಾನಿದ್ದ ಆ ಸ್ಥಿತಿಯಲ್ಲಿ ಬಹಳ ಮಾತಾಡೋಕೆ ಹೋಗ್ತಿಲ್ಲ, ನಡೆಯೋಕೆ ಹೋಗ್ತಿರ್ಲಿಲ್ಲ. ಸುಮಾರು ಕಡೆ ಟ್ರೀಟ್ಮೆಂಟ್ ಮಾಡಿಸ್ದೆ, ಉಪಯೋಗ ಆಗಿಲ್ಲ. ಏನು ಮಾಡೋಕ್ಕಾಗಲ್ಲ. ಅರ್ಧ ಎದ್ದು ನಾನು ಸತ್ತೋದ್ರೆ ಏನು ಮಾಡ್ತೀಯ ಅಂದ್ರೆ ಸ್ನೇಹಿತರೆ ನಮಸ್ಕಾರ, ಸ್ವಾಗತ ನಿಮಗೆ ಸಕ್ಕರೆ ನಾಡು ಮಂಡ್ಯಕ್ಕೆ. ಬನ್ನಿ ನಾವು ಆನಂದ್ ಪಿ ರಾಜು ಅವ್ರನ್ನ ಭೇಟಿ ಮಾಡೋಣ. ಹೌದು, ಅಗ್ನಿ IPS ಖ್ಯಾತಿಯ ನಿರ್ದೇಶಕರವರು. ರಾಗಿಣಿ IPS, ಅಗ್ನಿ IPS, ಜಿಂದಾಬಾದ್ ಅಂತ ಸಿನಿಮಾ ಎಲ್ಲ ಮಾಡಿರೋರು. ಸ್ನೇಹಿತರೆ, ಆನಂದ್ ಪಿ ರಾಜು ಅವರು ತುಂಬಾ ಕಮರ್ಷಿಯಲ್ ನಿರ್ದೇಶಕರು ಕನ್ನಡದಲ್ಲಿ. ಆದರೆ ಇತ್ತೀಚೆಗೆ ಕೆಲವು ವರ್ಷಗಳಿಂದ ಅವರು ಕಾಣಿಸ್ಕೊತಿಲ್ಲ. ಕಾರಣ ಏನು ಅಂತಂದ್ರೆ ಅವ್ರಿಗೆ ಆರೋಗ್ಯದ ಸಮಸ್ಯೆ, ಅವರಿಗೆ ಹೆಲ್ತ್ ಇಶ್ಯೂ ಇದೆ. ಸ್ನೇಹಿತರೆ, ಅವ್ರನ್ನ ಹೋಗಿ ನಾವು ಮಾತಾಡಿಸೋಣ, ಹೇಗಿದ್ದಾರೆ ಕೇಳೋಣ, ಅವ್ರ ಬದುಕಿನ ಕಥೆ ಕೇಳೋಣ. ಸೊ ನೀವು ನೋಡ್ತಾ ಇರೋಂಥದ್ದು ಮಂಡ್ಯ ಸ್ನೇಹಿತರೆ, ಮಂಡ್ಯದ ಗುತ್ತಲು, ಅದು ಅರಕೇಶ್ವರ ಸ್ವಾಮಿ ಆರ್ಚ್, ಅದು ಮುಂದೆ ದೇವಸ್ಥಾನ ಇದೆ. ಸೊ ಇಲ್ಲೇ ಇದೆ ಅವ್ರ ಮನೆ, ಹೋಗೋಣ ಮಾತಾಡ್ಸೋಣ. ಸ್ವಾಗತ ನಿಮಗೆ ಸಕ್ಕರೆ ನಾಡು ಮಂಡ್ಯಕ್ಕೆ. ಆನಂದ್ ಪಿ ರಾಜ್ ಅವ್ರ ಕರೆಗೆ ಕಲಾಮತಿ ಮುಖ್ಯ. ಬನ್ನಿ. ಅಲ್ಲಿ ಬರ್ಬೇಕಮ್ಮ ನೋಡಿ, ಅವ್ರ ಕಡೆಯವರು ಒಬ್ಬರು ಕಾಯ್ತಾ ಇದ್ದಾರೆ, ನಮ್ಗೆ ಕರ್ಕೊಂಡು ಹೋಗೋಕೆ. ಅಲ್ಲಿ ಹೋಗೋಣ. ನೋಡಿ, ಮಂಡ್ಯದಲ್ಲಿ ಎತ್ತಿನ ಗಾಡಿ ಬಹುಶಃ ಕಬ್ಬು ತುಂಬ್ಕೊಂಬರೋಕ್ಕೆ ಹೋಗ್ತಾ ಇರ್ಬೇಕು ಇದು. ಸ್ನೇಹಿತರೆ ನೋಡಿ, ಇದು ಗುತ್ತಲು ಸ್ನೇಹಿತರೆ, ಇದು ಅರಕೇಶ್ವರ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ. ಇದು ಆನಂದ್ ಪಿ ರಾಜು ಸರ್ ಅವರ ಮನೆ. ಅವ್ರ ಮನೆ ನೋಡಿ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಶ್ರೀಮತಿ ಸುಧಾ ಶ್ರೀ ಆನಂದ್ ಪಿ ರಾಜು. ಸೊ ಅವರು ಇದೇ ಮಂಡ್ಯ ಗುತ್ತಲನವರು. ಬನ್ನಿ ಒಳಗಡೆ ಹೋಗೋಣ, ಅವ್ರು ಮಾತಾಡ್ಸೋಣ, ಹೇಗಿದ್ದಾರೆ ಅವ್ರನ್ನ ಕೇಳೋಣ. ಸ್ನೇಹಿತರೆ, P for politeness, O for obedience, L for loyalty, I for integrity, C for courage, E for efficiency ಅನ್ನೋದೆಲ್ಲ ಹಾಳಾಗಿ ಹೋಗಿ. ಸರ್ ನಮಸ್ತೆ. ನಮಸ್ಕಾರ, ಕೂತ್ಕೊಳ್ಳಿ. ಓಕೆ. ಕತ್ತಲೆ ರಾಜ್ಯದ ದೊರೆಗಳನ್ನ ಬೆತ್ತಲಾಗಿ ಹಿಡಿಯೋ ಕೆಪಾಸಿಟಿ ಇರೋ ಪೊಲೀಸ್ ಆಫೀಸರ್ ಅಂದ್ರೆ ಆ ಗೌಡ ಒಬ್ರೆ. ಹೇಗಿದ್ದೀರಿ? ಈಗಿದ್ದೀನಿ ನೋಡಿ. ಏನಾಯ್ತು? ಪ್ಯಾರಿಸ್ ಸ್ಟ್ರೋಕ್. ಟೆನ್ಷನಲ್ಲಿ ಪ್ಯಾರಿಸ್ ಸ್ಟ್ರೋಕ್ ಹೊಡ್ತು. ಯಾವಾಗ? 5 years ಆಯ್ತು. 5 ವರ್ಷ. ಈಗ ಪರವಾಗಿಲ್ಲ. ಮೊದಲು ಒಳದಾಗ ಆ್ಯಕ್ಚುಲಿ ಮಾತುಕತೆ ಏನು ಬರ್ತಿರಲಿಲ್ಲ. ನಾನು ಸುಮಾರು ಕಡೆ ಹೋಗಿ ಪಲ್ಮಿನಾರು ಮತ್ತು ಗೋವಾಲೆಲ್ಲ ಹೋಗಿ ರೆಡಿ ಆಯ್ತು, ರೆಡಿ ಮಾಡ್ಕೊಂಬಂದು ಮಾತುಕತೆ ಎಲ್ಲ ಬಂತು. ನಡೆಯೋಕ್ಕೂ ಆಗ್ತಿರ್ಲಿಲ್ಲ ಹೊಡೆದಾಗ ಆಗಿತ್ತು. ಯಾಕೆ ಟೆನ್ಷನ್ನು? ಟೆನ್ಷನ್ ಸರ್, ಅಟ್ ಎ ಟೈಮ್ ಒಟ್ಟಿಗೆ 3 ಪಿಕ್ಚರ್ ಬಂತು ಸರ್. ಒಂದು ಕೆ ಮಂಜುದು, RS ಗೌಡ, ಮತ್ತು ಇನ್ನು ಈಗ ಒಂದು ತಿರುಪತಿ ಅವರು. ಹೌದು, ಈ 3ರಲ್ಲಿ ಯಾವುದು ಫಸ್ಟು ಅಂದಾಗ ಈ ಮಂಜು ಬಗ್ಗೆ ಗೊತ್ತಲ್ಲ. ಕೆ ಮಂಜು ಅವರು ಸ್ವಲ್ಪ ರಫು. ಇನ್ನೊಂದು ಮಾಡೋ ಏನು ಮಾಡೋದು ಅಂತ ರಾತ್ರಿ ಯೋಚನೆ ಮಾಡಿದೆ. ಅದರ ಅದೃಷ್ಟ ಹಿಂಗಾಗೋಯ್ತು. ಅಲ್ಲ, ಅದಕ್ಕೆ 3 ಪಿಕ್ಚರ್ ಒಟ್ಟಿಗೆ ಬಂದ್ರೆ ಹಿಂಗಾಗುತ್ತಾ? ಒಟ್ಟಿಗೆ ಬಂತು. ಡೇಟ್ ಹೆಚ್ಚು ಕಡಿಮೆ. ಬಟ್ ಇವನು ಲಾಸ್ಟಲ್ಲಿ ಕೊಟ್ಟಿದ್ದು. ಯಾರು? ಕೆ ಮಂಜು. ಹಾಂ, ಫಸ್ಟ್ ಮಾಡೋಣಂದು ಒಂಥರ ಇದೊಳ್ಳದ, ಅದು ಸ್ವಲ್ಪ ನೋವಾಯಿತು ನನಗೆ. ಆಗ ಹೀಗಾಗೋಯ್ತು. ಏನಾಯಿತು ಅಂದರೆ ಅವ್ರು ಪ್ರೆಷರ್ ಹಾಕಿದ್ರಾ? ಸ್ನೇಹಿತ, ಭಾಳ ಸ್ನೇಹಿತ, ಆ ಥರ ಏನಲ್ಲ. ಬಟ್ ಫೋರ್ಸ್ ಇತ್ತು. ಅದಕ್ಕೆ ಸ್ವಲ್ಪ ಇದಾಯಿತು, ನೋವಾಯಿತು. ಏನು ಮಾಡೋಕ್ಕಾಗಲ್ಲ. ಒಂದು ನಾನು ಯೋಚನೆ ಮಾಡೋದು ಭಾಳ, ಯಾವ್ದು ಮಾಡೋದು ಅಂತ ಆಗಿದ್ದಾಗ ಪುನಃ ಬೆಳಿಗ್ಗೆ ನನಗೆ ಗೊತ್ತಿಲ್ಲ. ನಮ್ಮಳಿಗೆ ನೋಡಿದ ಮೇಲೆ ಗೊತ್ತಾದ್ದು. ನನ್ನ ಮುಟ್ಕಾಯೆಲ್ಲ ಊದ್ಕೊಂಡು ನಮ್ಮಳಿಗೆ ಬಂದು ಮನೆಗೆ ಇದೇನು ಕರ್ಕೊಂಬಂದಿರ್ಲಿಕ್ಕೆ ಕರ್ಕೊಂಬಂದು ಟ್ರೀಟ್ಮೆಂಟ್ ಕೊಟ್ಟರು. ನಾನಾ ಕಡೆ ಸುಮಾರು ಕಡೆ ಟ್ರೀಟ್ಮೆಂಟ್ ಮಾಡಿಸ್ದೆ, ಉಪಯೋಗ ಆಗಿಲ್ಲ. ಎಷ್ಟು ಈ ಲೆವೆಲ್ ಆಯಿತು. ವಾಕ್ ಮಾಡೋದು, ಮಾತಾಡೋದು ಎಲ್ಲ ಬಂತು. ಇಲ್ಲಾಂದ್ರೆ ಏನೂ ಇರಲಿಲ್ಲ, 0. ಜಾಸ್ತಿ ಆಗ್ಬಿಟ್ಟಿತ್ತು. ಹಾಂ. ಎಲ್ಲಿದ್ರಿ ಇವಾಗ? ಬೆಂಗಳೂರಲ್ಲಿದ್ರಾ? ಬೆಂಗಳೂರಲ್ಲಿದ್ದೆ. ಸುಬ್ರಹ್ಮಣ್ಯ ನಗರದಲ್ಲಿ ಮನೆ ಮಾಡ್ಕೊಂಡಿದ್ದೆ. ಅಲ್ಲಿ ಹಂಗಾಯ್ತು. ಮನೆ ಫ್ಯಾಮಿಲಿ ಎಲ್ಲ ಅಲ್ಲೇ ಇದ್ರು? ಎಲ್ಲ ಫ್ಯಾಮಿಲಿ ಇಲ್ಲೇ ಇದ್ದರು, ಮಂಡ್ಯದಲ್ಲೇ. ಮಗಳು ಇದಕ್ಕೆ ಹೋಗ್ತಾಯಿದ್ಲು, ಆಕ್ಸೆಂಚರ್ ಕಂಪ್ನಿಗೆ. ಅವ್ರು ಅಳಿಯ ಬಂದು ಹೋಗೋದು ಮಾಡ್ತಾಯಿದ್ರು ಅಷ್ಟೇ. ನಮ್ಮ ಫ್ಯಾಮಿಲಿ ಇಲ್ಲೇ ಇದ್ರು ಮಂಡ್ಯದಲ್ಲಿ. ನಮ್ಮ ಮಂಡ್ಯದಲ್ಲಿ ಬರ್ತಿದ್ದೆ, ಹೋಗ್ತಿದ್ದೆ ಅಷ್ಟೇ. ಎಳೆ ಮಗಿನ ದನ ಬಡ್ದಂಗ್ ಬಡಿತಾ ಇದೆಯಲ್ಲ, ನೀನೊಬ್ಬ ಮನುಷ್ಯನ? ಆ ದೇವರು ನಿನಗೆ ಒಳ್ಳೇದು ಮಾಡಕ್ಕಿಲ್ಲ. ಹೋಗ್ಕೊಡಿದ್ಮೇಲೆ ಎಲ್ಲ ಕಡೆಗೂ ಸುಮಾರು ಕಡೆ ಹಾಸ್ಪಿಟ್ಲು, ಅದು ಇದು, ಪೆಲ್ಮಿನಾರು, ಗೋವಾ, ಎಲ್ಲ ಏನು ಅಂದರೆ
ನಾನಿದ್ದ ಆ ಸ್ಥಿತಿಯಲ್ಲಿ ಭಾಳ ಮಾತಾಡೋಕೆ ಹೋಗ್ತಿಲ್ಲ, ನಡೆಯೋಕ್ಕೆ ಹೋಗ್ತಿರಲಿಲ್ಲ. ಅಲ್ಲಿ ಹೋಗಿ ಸ್ವಲ್ಪ ಇಲ್ಲಿ ಬಂದಮೇಲೆ ಅಲ್ಲಿ ಹೋಗಿ ಬಂದಮೇಲೆ ಸ್ವಲ್ಪ ಇದಾಯಿತು. ಈಗ ಲೆವೆಲ್ ಆಯಿತು. ಈಗಲೂ ಬೆಳಗ್ಗೆ ಟೈಮ್ ನಡೀತೀನಿ, ಟೆಂಪಲ್ ಬಂದು ನೋಡಿರ್ಬೇಕು. ಅಲ್ಲಿ ತನಕ ಹೋಗಿ ಬರೋದು ದಿವಸ ಇದು ಮಾಡ್ಕೊಂಡಿರ್ತೀನಿ. ಇದಕ್ಕೆಲ್ಲ ವ್ಯವಸ್ಥೆ ದುಡ್ಡು ನಮ್ಮ ಹತ್ರ ಸ್ವಲ್ಪ ಇತ್ತು. ಆಮೇಲೆ ನಮ್ಮ ಫಿಲ್ಮ್ ಚೇಂಬರು ಅವರು ದುಡ್ಡು ಸ್ವಲ್ಪ ಕೊಟ್ಟರು. ಅದು ರೂಲ್ಸ್ ಇದೆ. ನಾನು ಪ್ರೊಡ್ಯೂಸರ್ ಒಂದು ಪಿಕ್ಚರ್ ಮಾಡಿದೆ, ಚೆನ್ನಗೌಡ ಅಂತ. ಅಪ್ಪ ಶಿವಪ್ಪ, ಕ್ಯಾಲೆಂಡರ್ ಸುಂದರವಾಗಿ ಕಾಣುತ್ತ್ಯಾ? ಇಲ್ಲ ಶಿವಪ್ಪ, ಕಪ್ಪ ಕಾಣುತ್ತ್ಯಾ? ಅಯ್ಯೋ ಮೂದೇವಿ ಬಾರೆ ಕಡೆ. ಪ್ರೊಡ್ಯೂಸರ್ ಹೆಚ್ಚು ಕಡಿಮೆ ಆದರೆ 2 ಲಕ್ಷ ರೂಪಾಯಿ ಕೊಡ್ತಾರೆ. ಆ ಥರ ಸ್ವಲ್ಪ 50,000 ರೂಪಾಯಿ 25 ಕೊಟ್ಟು ಆಯಿತು. ನಮ್ಮ ಹತ್ರ ಒಂದು ಸ್ವಲ್ಪ ಆಯಿತು. ಆಮೇಲೆ ರಾಗಿಣಿ ಅವಳೊಂದು 50,000 ರೂಪಾಯಿ ಕೊಟ್ಟರು. ಈಗ ಹೆಂಗಿದೆ ಕೈ ಇದಿಲ್ಲ, ಸ್ವಾಧೀನ ಇಲ್ಲ. ಇದು ಎತ್ತಕ್ಕಾಗಲ್ಲ. ಎತ್ಬೋದು, ಸ್ವಲ್ಪ ಸ್ವಾಧೀನ ಇಲ್ಲ. ಕಾಲು ಇದು ಎಲ್ಲ ಕಾಲು ಚೆನ್ನಾಗಿದೆ. ಆದರೆ ಟೆನ್ಷನ್ ಮಾಡ್ಕೊಳ್ಳಿಲ್ಲ ಅಂದರೆ ಆಗ್ತಾ ಆಗ್ತಾ ಇರಲಿಲ್ಲ. ಟೆನ್ಷನ್ ಮಾಡ್ಕೊಳ್ಳಿಲ್ಲ ಅಂದರೆ ಚೆನ್ನಾಗಿರ್ತದೆ. ಏನು ಮಾಡೋದು? ತಮಗೆ ಏಜ್ ಎಷ್ಟು ಸರ್? 65. 65. ಯಾವ ಊರು ನೋಡಿ ಮೂಲ? ನಂದು ಬೇಸಿಕಲಿ ಚಾಮರಾಜನಗರ ತಾಲೂಕು ಮೇಗ್ಲುಂಡಿ ಅಂತ, ಅಲ್ಲಿಯೂ ನಾನು. ನನ್ನ ತಂದೆ ವ್ಯವಸಾಯ ಹೆಂಡ ಮಾಡ್ತಿದ್ರು. ಒಂದು 4-5 ಊರು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ರು ಅಲ್ಲಿ. ನಾನು ಕೆರಳಿಲಿ ಓದಿದೆ. ಕೆರಳಿನ ಪಕ್ಕದಲ್ಲಿ ಹೈಸ್ಕೂಲು. ಆಮೇಲೆ ನಂಜನಗೂಡು ಮೈಸೂರು ಬಂದು BSc ಮುಗಿಸ್ದೆ. ಯಾವ್ದು ಮಾಡಿದ್ರೆ? BSc ಗ್ರಾಜುಯೇಟ್ ನೀವು? ಆಮೇಲೆ ಊರಿಗೆ ಮತ್ತೆ ಹೋದೆ. ಊರಿಗೆ ಹೋಗಿ ಜಮೀನಲ್ಲಿ ಮಾಡೋಣ ಅಂತ ಆಸೆ ಆಯಿತು. ನಮ್ಮ ಫಾದರ್ ಒಂದೇ ಮಾತು ಹೇಳಿದ್ರು, ಕರೆದು, ನೀನು ಓದಿಸಿರೋದು ಇಲ್ಲಿ ಜಮೀನು ನೋಡ್ಕೊಳಕ್ಕಲ್ಲ. ನಾನು ಇನ್ನಿಬ್ಬರು ಇದ್ದರು ಓದಿಸಿದ್ರು. ಹೋಗಿ ಬೆಂಗಳೂರಲ್ಲಿ ಎಲ್ಲರೂ ಕೆಲಸ ಹುಡ್ಕೊ, ಇಲ್ಲಾರ ಜಮೀನಲ್ಲಿ ಒಂದಡಿನೂ ಕೊಡೋಲ್ಲ ಅಂದರು. ತಂದೆ ಏನು ಮಾಡಿದೆ, ಯೋಚನೆ ಮಾಡಿ ಬ್ಯಾಂಗ್ಳೂರಿಗೆ ಹೋದೆ. ಬ್ಯಾಂಗ್ಳೂರಲ್ಲಿ ನಮ್ಮ ಅಕ್ಕ ಅಂದರೆ ನಮ್ಮ ಚಿಕ್ಕಪ್ಪನ ಮಗಳು ಸಾವಿತ್ರಮ್ಮ ಅಂತ. ಅವರು ಶಿವನಹಳ್ಳಿಯಲ್ಲಿದ್ದರು. ಅವ್ರ ಗಂಡ KBನಲ್ಲಿದ್ದರು. ಅಲ್ಲಿ ಅವರ ಹತ್ರ ಇದ್ದೆ. ಅವ್ರ ಮನೆಯಲ್ಲಿ ಇದ್ದು ಒಂದು 3 ತಿಂಗಳು. ಆಮೇಲೆ ವಿಧಾನಸೌಧದಲ್ಲಿ ಬಂಗಾರಪ್ಪ ಇರಾಗ ಅಲ್ಲಿ ಡಿಸ್ಪ್ಯಾಚಿಂಗ್ ಕ್ಲರ್ಕ್ ಅಂದ್ಬಿಟ್ಟು ತಗೊಂಡ್ರು. ಇನ್ನೇನು ಒಳ್ಳೆ ಜಾಯಪ್ಪ ಅಂದ್ಬಿಟ್ಟು ನಾನು ಅಲ್ಲೇ ಇದ್ದೆ. ಬಂಗಾರಪ್ಪನ ಸಸ್ಪೆಂಡ್ ಮಾಡಿದಾಗ ನನಗೂ ಸ್ವಲ್ಪ ತೂದಂದ್ಬಿಟ್ಟಂಗೆ ಕೆಲಸ ಮಾಡೋರು, ಇವರು ಎಲ್ಲ ಏನೇನು ಮಾಡಿದ್ರು. ಹಾಗಾಗಿ ನಾನು ಬಿಟ್ಬಿಟ್ಟೆ. ಅದನ್ನು ಬಿಟ್ಬಿಟ್ಟು ಗಾಂಧಿನಗರಕ್ಕೆ ಬಂದೆ. ಗೌರ್ಮೆಂಟ್ ಕೆಲಸ ಸಿಕ್ಕಿತ್ತಾ? ಗೌರ್ಮೆಂಟ್ ಕೆಲಸ ಅಲ್ಲ, ಅದು ಕನ್ಸಲ್ಟೆಂಟ್ ಪೇ. ಅದು ಕೆಲವು ದೌರ್ಜನ್ಯ ಜಾಸ್ತಿ ಆಯಿತು ವಿಧಾನಸೌಧದಲ್ಲಿ. ಹಾಗಾಗಿ ಏನು ದೌರ್ಜನ್ಯ? ಡಿಸ್ಪ್ಯಾಚಿಂಗ್ ಕ್ಲರ್ಕ್. ಹಾಗಾಗಿ ನಮ್ಮ ಸಿಸ್ಟಮ್ ಅಲ್ಲಿಂದ ಅಲ್ಲಿ ದೂರ ಆಯಿತು. ನನ್ನ ಫ್ರೆಂಡು ಕಾಂತರಾಜ್ ಅಂದ್ಬಿಟ್ಟು ಬಿದಿರ್ಕೋಟೆ ಅವರು ನನ್ನ ಸ್ನೇಹಿತ, ಜೊತೆಲಿ ಓದ್ತಾಳೆ ಇಲ್ಲಿ ಮೈಸೂರಲ್ಲಿ. ಅವನು ಹಿಂಗಾಯ್ತು ಕೂಡ, ಏನು ಮಾಡೋದು, ಹೋಗಿ ಬರೋದು ದೂರ ಆಗುತ್ತೆ, ಏನು ಮಾಡೋದು, ಬಾರಮ್ಮ ಹಾಸ್ಟೆಲೇ ಇರು ಅಂತ ಜಯದೇವ ಹಾಸ್ಟೆಲಲ್ಲಿ ಲಿಂಗಾಯತ ಹಾಸ್ಟೆಲ್ ನಾನಿದ್ದೆ. ಒಂದು ವರ್ಷ ಇದ್ದೆ ಅಲ್ಲಿದ್ದಂಗೆ. ಅಲ್ಲಿ ಪರಿಚಯ ಆಗಿ ಶಿವಕುಮಾರ್ ಅಂದ್ಬಿಟ್ಟು ನಮ್ಮ ಚಾಮರಾಜನಗರದವರು ಡೈರೆಕ್ಟ್ರು. ಅವರು ನಂಬರ್ 5 ಎಕ್ಕ ಅಂದ್ಬಿಟ್ಟು ಮುಸುರಿ ಕೃಷ್ಣಮೂರ್ತಿ ಅವರು ಪಿಕ್ಚರ್ ಮಾಡ್ತಾಯಿದ್ರು. ನಂಬರ್ 5 ಎಕ್ಕ. ನಾ ಕಾಲಂ போட்டிருக்கிறே. அட ನಿಮ್ಮ ಉಡುಪಿ ಜಯರಾಮಿಲ್ಲ இந்த ಸಿನಿಮಾದ ಡ್ಯಾನ್ಸ್ ಕತ್ತು ಕೊಡುತ್ತಾರೆ. ಅಲ್ಲಿ ಕರ್ಸ್ಕೊಂಡ್ರು ನನ್ನ, ಮಾಡ್ರಿ ಇದು ಕೆಲಸ ಮಾಡ್ರಿ ಅಂತ. ನಾನು ಅಲ್ಲಿ ಮುಸಿರವ್ರ ಹತ್ರ ಸೆಟಲ್ ಆಗ್ಬಿಟ್ಟೆ. ಮುಸಿರವರು ಬಹಳ ಚೆನ್ನಾಗಿ ನಾನು ನೋಡ್ಕೊಂಡ್ರು. ಮುಸಿರವರು ಅವ್ರ ಶ್ರೀಮತಿ ಸುಶೀಲಮ್ಮ ಬಹಳ ಚೆನ್ನಾಗಿ ನೋಡ್ಕೊಂಡ್ರು. 2 ಮಕ್ಕಳು, ಜಯಸಿಂಹ ಮುಸ್ರಿ, ಗುರುದತ್ ಮುಸ್ರಿ. ಅವರು ಗಂಡು ಮಕ್ಕಳು 2. ನಾವು ನನ್ನ ಒಬ್ಬನ ಮಗನ ಥರ ನೋಡ್ಕೊಂಡ್ರು ಒಂದು ಸ್ವಲ್ಪ ದಿವಸ. ಹಾಸ್ಯ ನಟ ಮುಸುರಿ. ಒಳ್ಳೆ ನಟ, ಒಳ್ಳೆ ಹೃದಯ. ಈ ವೈದ್ಯ ಬ್ರಹ್ಮ ಪಾಷಾಣ ಪ್ರಯೋಗ ಪಂಡಿತ ರಕ್ತ ಈ ಒಕ್ಕನ ಶುಕ್ಲಾಚಾರ್ಯ ಮಹಿಮೆನ ಏನು ಅಂತ ತಿಳ್ಕೊಂಡಿದ್ದು. ನಾನೊಬ್ಬ ಗೌಡ, ಅವನು ಬ್ರಾಹ್ಮಣರು.
ಎಲ್ಲ ಥರದಲ್ಲಲ್ಲಿ ನನಗೆ ಸ್ವಾತಂತ್ರ್ಯ ಇತ್ತು. ಅಡುಗೆ ಮನೆಗೆ ಹೋಗಿ ನಾನು ಊಟ ಪಡಿಸ್ಕೊಂಡು ತಿನ್ನೋಷ್ಟು ಸ್ವಾತಂತ್ರ್ಯ ಇತ್ತು. ಹಾಗಾಗಿ ಅಲ್ಲಿದ್ದೆ. ಅವ್ರಿಗೆ ಮುಸರಿಗೆ ಹುಷಾರಿಲ್ಲಾಗಾದಾಗ ನಾನು ಹಾಸ್ಪಿಟ್ಲಿ ಸೇರ್ಕೊಂಡು ನಾನು ಅವ್ರ ಹತ್ರ ನೈಟು ಅವ್ರ ಜೊತೆ ಅವ್ರ ಜೊತೆ ನೋಡ್ಕೊತಾ ಇದ್ದೆ. ಒಂದು ದಿವಸ ಅರ್ಧ ರಾತ್ರಿ ಎದ್ದು ಹೇಳ ಏನು ಮಲ್ಕಡೆ ಇಷ್ಟೊತ್ತಲ್ಲ ಏನು ಹೇಳ ಏನಣ್ಣ ನಾನು ಸತ್ತೋದ್ರೆ ಏನು ಮಾಡ್ತೀಯ ಅಂದ್ರೆ ಅವೆಲ್ಲ ಯಾಕೆ ಮಾತಾಡ್ತೀರಾ, ಸುಮ್ಮನೆ ನೋಡ್ಕೊಳ್ಳಿ, ನಾಳೆ ಬೆಳಿಗ್ಗೆ ಮಾತಾಡೋಣ ಅಂದ್ಬಿಟ್ಟು. ಇಲ್ಲ ಹೇಳ, ನಾನು ಏನು ಮಾತಾಡಿಲ್ಲ. ಒಂದು ಕೆಲಸ ಮಾಡು, ರಾಜ್ಕುಮಾರ್ ಮನೆಗೆ ಹೋಗು, ಅವ್ರನ್ನ ನಮ್ಮವರೇ, ನಮ್ಮ ಜೊತೆ ನನ್ನ ಪರಿಚಯ ಇಲ್ಲ. ನಾನು ಫೋನ್ ಮಾಡಿ ಹೇಳ್ತೀನಿ ಅಂದರು. ಶಿವಣ್ಣನ ಮದ್ರಾಸಲ್ಲಿ ಪರಿಚಯ ಇದ್ರು ನಿಮಗೆ? ಮದ್ರಾಸಲ್ಲಿ ನಾನು ಮದ್ರಾಸಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿದೆ ತಮಿಳ್ ಪಿಕ್ಚರು. ಯಾವಾಗ? ಆವಾಗ ಸರಿ ಶಿವಣ್ಣ ಪರಿಚಯ ಇದ್ದ. ಆಮೇಲೆ ಅವನ ಪರಿಚಯ ಆಗಿ ಹಾಗೆ ಅವನದು ಪಿಕ್ಚರು ಗಾಜಲು ರಗಂಡು ಅಂತ ಫಸ್ಟ್ ಮಾಡಿದ. ರಾಜ್ಕುಮಾರ್ ಆಶೀರ್ವಾದದಿಂದ ಅವರು ಪ್ರೊಡ್ಯೂಸರ್ ಕೊಡಿಸಿದ್ರು. ಕೃಷ್ಣಾರೆಡ್ಡಿ ಅಂತ ಒಬ್ಬರು ಪ್ರೊಡ್ಯೂಸರ್, ಅವರು ಕೊಡಿಸಿದ್ರು. ನೀವು ಡೈರೆಕ್ಟ್ರು? ನಾನು ಡೈರೆಕ್ಟ್ ಫಸ್ಟ್ ಪಿಕ್ಚರ್ ಗಾಜಲು ರಗಂಡು. ಸಿನಿಮಾ ಟಚ್ ಹೇಗೆ ಬಂತು? ಈಗ ಮುಸುರಿ ಕೃಷ್ಣಮೂರ್ತಿ ಅವ್ರ ಮನೇಲಿ ಇದ್ರಿ, ನೀವು ಇಂಡಸ್ಟ್ರಿಗೆ ಹೋಗಿದ್ರಿ. ಶಿವಕುಮಾರ್ ಅಂತ ನಂಬರ್ 5 ಎಕ್ಕ ಮಾಡಿದ್ರು, ಅವ್ರ ಹತ್ರ ಫಸ್ಟ್ ಸೇರ್ಕೊಂಡೆ. ಏನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ? ಆಮೇಲೆ ಮುಸ್ಸರ ಪರಿಚಯ ಆಯ್ತಲ್ಲ, ಅವ್ರಿಗೆ ಬೇರೆ ಪರಿಚಯ ಮಾಡಿದ್ರು. ಬಿ ಮಲ್ಲೇಶು, ನಾಗಣ್ಣ, ಜೋಸೆಮನ್ ಜೊತೆ ಬಹಳ ಕ್ಲೋಸ್. ಅವ್ರ ನಮ್ಮ ಮಂಡ್ಯದವ್ರೆ. ಅವ್ರ ಜೊತೆ ಪಿಕ್ಚರ್ ಮಾಡಿ ಬಹಳ ಹೆಸರಾಯ್ತು. ಒಂದು ಸಿಚುಯೇಷನ್ ಏನಂದ್ರೆ, ನನಗೆ ಟೈಮ್ ಬಾಂಬ್ ಅಂತ ಒಂದು ಪಿಕ್ಚರ್, ಅದರಲ್ಲಿ ವಿಷ್ಣುವರ್ಧನ್, ಪ್ರಭಾಕರ್, ದೇವರಾಜ್ 3 ಜನ ಹೀರೋ. ಮಲ್ಟಿ ಸ್ಟಾರ್. ಯಾರು ಡೈರೆಕ್ಟ್ರು? ಜೋಸೆಮನ್, ನಾನು ಅಸೋಸಿಯೇಟ್ ಡೈರೆಕ್ಟರ್. ಅವ್ರಿಗೆ ಒಂದು ಸಿಚುಯೇಷನ್ ಕೋರ್ಟ್ ಸೀನ್ ನಡೀತಾ ಇತ್ತು. ಕೋರ್ಟ್ ಸೀನು ಅವ್ರಿಗೆ ಒಂದು ಏನೋ ಅಲರ್ಜಿ ಆಗ್ಬಿಟ್ಟು ಹಾಸ್ಪಿಟ್ಲ್ ಸೇರಿಬಿಟ್ರು. ಈ ನಾಳೆ ಪುನಃ ಆವತ್ತು ಅರ್ಧ ಆಗಿತ್ತು ಸೀನು ಕೋರ್ಟು. ಆಮೇಲೆ ನೀನು ಮಾಡ್ತೀಯ ಅಂದರು. ಹಾಸ್ಪಿಟ್ಲ್ ಮಾಡ್ತೀನಿ ಸರ್, ನೀವು ಅಂದ್ರೆ ಮಾಡ್ತೀನಿ ಅಂತ ಅದು ಮಾಡಿದೆ. ಆಮೇಲೆ ಅಲ್ಲಿ ಶೂಟ್ ಮಾಡಿದ್ರಿ? ಅರ್ಧ ಆಗಿದ್ದು ಸೀನು. ಕೋರ್ಟ್ ಸೀನ್ ಶೂಟ್ ಮಾಡಿದ್ವಿ. ಅಲ್ಲಿ ಯಾರು ವಿಷ್ಣುವರ್ಧನ್, ಪ್ರಭಾಕರ್ ಇಬ್ಬರು. ಆಮೇಲೆ ಪುನಃ ನಾಳೆಗೆ ಶಿಫ್ಟ್ ಆಯಿತು. ಎಲ್ಲಿಗೆ? ಜೈಲಿಗೆ. ಆಗ ಜೈಲು ಸ್ವಾತಂತ್ರ್ಯ ಉದ್ಯಾನವನ, ಇಂಡಿಪೆಂಡೆನ್ಸ್ ಡೇ ಇದೆಯಲ್ಲ, ಆಗ ಜೈಲು, ಅದು ಗಾಂಧಿನಗರ ಜೈಲು. ಅಲ್ಲಿ 3 ಜನ ಕಾಂಬಿನೇಷನ್, ವಿಷ್ಣು, ಪ್ರಭಾಕರ್, ದೇವರಾಜ್. 3 ಜನಕ್ಕೆ ಹ್ಯಾಂಡ್ ಮಾಡಬೇಕು ಮಾಡಿದೆ. ವಿಷ್ಣುವರ್ಧನ್ ಭಾಳ ಸಪೋರ್ಟ್ ಮಾಡಿದ್ರು, ನನಗೆ ಭಾಳ ಸಪೋರ್ಟ್ ಮಾಡಿದ್ರು. ನಾನು ಖುಷಿಯಾಗಿ ಎಲ್ಲ ಮಾಡಿಬಿಟ್ಟು ಆಮೇಲೆ ಬಂದರು ಡೈರೆಕ್ಟ್ರು 3 ದಿವಸದ ಮೇಲೆ. ಆಮೇಲೆ ನಾನು ತೆಗೆದಿರೋದೆಲ್ಲ ನೋಡಿದ್ರು, ಚೆನ್ನಾಗಿತ್ತು ಅಂತಂದ್ರು, ಚೆನ್ನಾಗಿದೆ ಸರ್ ಅಂತಂದರು. ಆಮೇಲೆ ಅಲ್ಲಿ ಸುಂದರಕೇಶ್ ಸರ್ದು ತಮ್ಮ ಎಡಿಟ್ರು ಸುರೇಶ್ ಅರಸ್. ಎಷ್ಟು ಮಟ್ಟಿಗೆ ನಮ್ಮ ಅಣ್ಣ ಅಂದರೆ ಓಪನ್ ಅಂದರೆ ಯಾವತ್ತೂ ದುಡ್ಡಿಲ್ಲ ಅವ್ರ ಜೇಬಲ್ಲಿ. ನನ್ನ ಜೇಬಿಗೆ ದುಡ್ಡು ಕೈಗೆ 100 ರೂಪಾಯಿ ಎಷ್ಟಿದೆಯೋ 150 ಇದೆ, 50 ನೀನು ಇಟ್ಕೊ, ನಾನು 100 ತಗೋತೀನಿ ತಗೊಳ್ಳಿ. ಅದೇ ಥರ ಅವ್ರ ಹತ್ರ ಇದ್ದಾಗಲೂ ಕೊಡೋರು. ಅವರು ನನಗೆ ಕರೆದು ಸಪ್ರೇಟಾಗಿ, ಸರ್ ಯಾಕೆ ನೀವು ಡೈರೆಕ್ಷನ್ ಮಾಡಬಾರ್ದು ಅಂದರು. ಹೋಗಿ ಸರ್, ಯಾವ ಡೈರೆಕ್ಷನ್ ಆಗಲ್ಲ, ಪ್ರೊಡ್ಯೂಸರ್ ಸಿಗ್ಬೇಕಲ್ಲ ಸರ್ ಅಂತ. ಆಗತ್ತೆ ಸರ್. ಆಗ ಒಂದು ಸ್ವಲ್ಪ ಸೆಲ್ಫ್ ಕಾನ್ಫಿಡೆನ್ಸ್ ಇತ್ತು ನನಗೆ. ಸೊ ಯಾಕೆ ಆಗಬಾರ್ದು ಅಂತ. ಆಗ ರಾಜ್ಕುಮಾರ್ ಮನೆ ಸೇರಿ ಅಲ್ಲಿ ಗಾಜುರ್ಕೊಂಡು ರೆಡಿ. ರಾಜ್ಕುಮಾರ್ ಮನೆಗೆ ಹೆಂಗೆ ಸೇರ್ಕೊಂಡ್ರಿ? ಅದೇ ಮುಸ್ಸೇರು ಹೇಳಿದಾರಲ್ಲ, ಆಗ ಮನೆಗೆ ಹೋಗಿ ಪರಿಚಯ ವಿಚಾರದು. ಅವ್ರು ನಮ್ಮ ಕಾಡಿನವರು ಅಂತ ಗೊತ್ತಾಗ್ಬಿಡ್ತು, ಚಾಮರಾಜನಗರದವರು ಅಂತ. ಅವ್ರು ಹಾಗೆ ಹೇಳೋದು, ನಮ್ಮ ಕಾಡು ಅಂತಾರೆ ನಮ್ಮ ಕಡೆಯವ್ರಿಗೆ. ಸ್ವಲ್ಪ ಪ್ರೀತಿ ಜಾಸ್ತಿ ಆಯಿತು. ಸಿಕ್ಕರು, ಭೇಟಿ ಮಾಡಿದ್ರು? ಭೇಟಿ ಮನೆಯಲ್ಲಿ ಕೂತ್ಕೊಂಡು ಭಾಳ ಕ್ಲೋಸ್ ಆಗ್ಬಿಟ್ರು. ಆಮೇಲೆ ಇನ್ನು ಹೇಳಬೇಕು ಅಂದರೆ ಜಾತಸ್ರು ಈಡಿಗರು. ಹೀಗಾಗಿ ಸ್ವಲ್ಪ ಅಭಿಮಾನ, ಗೌರವ ಎಲ್ಲ ಇತ್ತು. ಪ್ರತಿ ಭಾನುವಾರ ಬುಧವಾರ ಆ ಮನೆಗೆ ಊಟಕ್ಕೆ ಹೋಗ್ಬೇಕು.
ಯಾಕೆ? ನಾನ್ ವೆಜಿಟೇರಿಯನ್. ಅವ್ರು ಭಾಳ ಪ್ರಿಯರು. ನಾವು ಫೋನ್ ಮಾಡಿರ್ಬೋದು, ಪಕ್ಕದಲ್ಲಿ ಫೋನ್ ಇತ್ತು ನಮ್ಮನೆ ಪಕ್ಕದಲ್ಲಾಗ ಸುಬ್ರಹ್ಮಣ್ಯ ನಗರದಲ್ಲಿ. ಅಲ್ಲಿ ಫೋನ್ ಮಾಡಿದ್ರು, ಫೋನ್ ಹೋಗ್ತಾ ಇದ್ದಾನೆ. ಹೀಗೆ ಆಮೇಲೆ ಆ ಪಿಕ್ಚರ್ ಗಾಜನೂರು ಗಂಡು ಸಿಕ್ತಲ್ಲ, ಗಾಜನೂರು ಗಂಡು ಹೆಂಗೆ ಸಿಕ್ತು? ಅದೇ ಕೃಷ್ಣಾರೆಡ್ಡಿ ಬಂದು ನಮ್ಗೊಂದು ಪಿಕ್ಚರ್ ಮಾಡಿಕೊಡಿ ಅಂತಂತ ಶಿವಣ್ಣನಿಗೆ ಹೇಳಿದಾಗ, ಈ ಥರ ನಮ್ಮವ್ರೊಬ್ಬರು ಡೈರೆಕ್ಟ್ ಇದ್ದಾರೆ, ಅವ್ರನ್ನ ಡೈರೆಕ್ಟ್ ಮಾಡಿದ್ರೆ ನಾನು ಕೊಡ್ತೀನಿ ಕಾಲ್ ಶೀಟ್ ಅಂತ ಹೇಳಿದ್ದಾರೆ ಶಿವಣ್ಣ. ಸರಿ, ನನ್ನ ಕರೆದು ನೋಡೋ ಈ ಥರ ಅಂಥೇಳಿ ಪರಿಚಯ ಮಾಡಿಸಿ ರೆಡ್ಡಿನ. ಆಮೇಲೆ ಅಣ್ಣವರು ಮಾಡಿರಿ ಸಿಗ್ದಾಗ ಮಾಡಿ ಅಂಥೇಳಿ ಇದು ಮಾಡಿದ್ರು. ಆಮೇಲೆ ನಾನು ಧೈರ್ಯ ತಗೊಂಡು ಮಾಡಿದೆ. ಆ ಕತೆ ಡಿಸ್ಕಷನ್ಗೆ ಸುಮಾರು 6 ತಿಂಗಳು ನಡೀತು. ಗಾಜನೂರು ಗಂಡು ಆ ಮನೇಲೆ ಅಣ್ಣವರು ಮತ್ತು ವರದಣ್ಣ ಅವರಿಬ್ಬರು ಕೂತ್ಕೊತಿದ್ರು. ಆಮೇಲೆ ನಮ್ಮ ರೈಟ್ರು ಇಷ್ಟು ಕೂತ್ಕೊಂಡು 6 ತಿಂಗಳು ಭಾಳ ಕ್ಲೋಸ್ ಆಗಿ ಎಲ್ಲಾದೇ ಗಾಜನೂರು ಗಂಡು ಆಯಿತು. ಅವರೇ ಮುಹೂರ್ತ ಮಾಡಿದ್ರು, ಅವರೇ ಬಂದರು ಗೆಸ್ಟ್ ಆಗಿ, ಅವರೇ ಕ್ಲಾಪ್ ಮಾಡಿದ್ರು, ಎಲ್ಲ ಆಯಿತು. ಒಂದು ಲೆವೆಲ್ ಹೋಯ್ತು ಪಿಕ್ಚರ್. ಅದೇ ಹಿಟ್ಟ ಫ್ಲಾಪಾ? 75 days ಸರ್. ದುಡ್ಡು ಬಂತು? ಹಾಂ ದುಡ್ಡು ಬಂತು. ಮದುವೆಗೆ ಬಾಡಿಗೆ 2,000 ಜನ ಊಟ ಅದು ಇದಂತ ಎಲ್ಲ ಸರಿ 1 ಲಕ್ಷ ರೂಪಾಯಿ. ಆಮೇಲೆ ರಾಕ್ ಲೈನು ಅಗ್ನಿ ಐಪಿಎಸ್ ಅಂತ ಮಾಡಿದ್ರು. ನಾನೇ ಡೈರೆಕ್ಟ್ ಫಸ್ಟ್ ಪಿಕ್ಚರ್ ಅಂದರೆ ಆಕ್ಷನ್ ಪಿಕ್ಚರ್, ಔಟ್ ಪಿಕ್ಚರ್. ಅದು ಸೂಪರ್ ಡೂಪರ್ ಹಿಟ್. ಅಗ್ನಿ ಐಪಿಎಸ್ ಹೆಂಗೆ ಸಿಕ್ತು ನಿಮಗೆ? ಅದು ರಾಕ್ ಲೈನು ನಮ್ಮ ಪಿಕ್ಚರ್ಗಳು ಮಾಡ್ತಾಯಿದ್ರು. ಅವರು ಒಂದು ಪಿಕ್ಚರ್ ಮಾಡಿ ಗೌಡ್ರೆ ಅಂದರು ನನಗೆ. ಆಯಿತು ಅಂದ್ಬಿಟ್ಟು ಕತೆ ಸೆಲ್ವರಾಜ್ ಅಂದ್ಬಿಟ್ಟು ಮದ್ರಾಸ್ನವರು. ಸೆಲ್ವರಾಜ್ ಅವರು ಒಂದ್ಸಲ ಒಂದು ಕತೆ ಹೇಳಿದ್ರು ನನಗೆ ಮದ್ರಾಸಲ್ಲಿದ್ದಾಗ. ಅದನ್ನು ಹೇಳಿದೆ ಇವನಿಗೆ, ರಾಕ್ಲೈನಿಗೆ ಹೇಳಿದೆ. ಅವರು ಚೆನ್ನಾಗಿದೆ ಮಾಡಿರಿ. ಆಗ ಪೊಲೀಸ್ ಸ್ಟೋರಿ ಅಂದ್ಬಿಟ್ಟು ಸಾಯಿ ಕುಮಾರು ಬಂದಿತ್ತು, ತಿರುಳಾರ್ ಮಂಜು. ನಮ್ಮ ದೃಷ್ಟಿಯಲ್ಲಿ ಸರಿ ಕಂಡಿದ್ದನ್ನು ನಾವು ನಿರ್ದಾಕ್ಷಿಣ್ಯವಾಗಿ ನಡೆದುಕೊಳ್ಳೋದು ನಮ್ಮ ಡಿಪಾರ್ಟ್ಮೆಂಟ್ ನಮಗೆ ಕೊಟ್ಟ ಟ್ರೈನಿಂಗ್ ಸರ್. ಅದು ಇವನು ಇಟ್ಕೊಂಡು ಮಾಡಿ ಅಂತಂದು. ಆಮೇಲಿಂದ ಅವನ ಪರಿಚಯ ಮಾಡಿದ್ರು. ಆಯಿತು, ಅವ್ನು ಸಾಯಿ ಕುಮಾರು ಹೀರೋ ಆಯಿತು. ಅದಾಯ್ತು, ಅದು ಸೂಪರ್ ಹಿಟ್ ಆಯ್ತು. ಇಟ್ಟದು ಹೌದು ಹಿಟ್ ಸರ್. ಆಮೇಲೆ ಒಳ್ಳೆ ಹೆಸರು ಬಂತು. ರಾಕ್ಲೈನ್ ಒಳ್ಳೆ ದುಡ್ಡು ಬಂತು. ಆಗ ರಾಕ್ಲೈನು ಯಾವುದೋ ಪಿಕ್ಚರ್ ತೆಗೆದು ಲಾಸ್ ಆಗ್ಬಿಟ್ಟಿದೆ ಸ್ವಲ್ಪ. ಆಗ ಒಳ್ಳೆ ದುಡ್ಡು ಬಂತು. ಎಷ್ಟು ಬಜೆಟ್ ಅವಾಗೆಲ್ಲ ಫಿಲಮ್ದು? 60 lakhs. ಅದೇ ಅಷ್ಟೇ. ಎಷ್ಟು ವರ್ಷದಿಂದ? ಅದು 1997 92. ಸೂಪರ್ ಹಿಟ್ ಆಯಿತು. ಆಮೇಲೆ ತಮಿಳು, ತೆಲುಗು ಎಲ್ಲ ಡಬ್ಬ ಆಯ್ತು. ಆ ಡಬ್ಬ ಒಳ್ಳೆ ಹೆಸರು ಬಂತು. ನನಗೂ ಅಲ್ಲಿ ಆಫರ್ ಬಂತು, ತೆಲುಗು ಆಫರ್. ನಾನು ಹೋಗಲಿಲ್ಲ. ಹೀಗಾಗಿ ಈಗೇನಂತ ಆಮೇಲೆ ಬೆಂಗಳೂರು, ಜಿಂದಾಬಾದು, ಸುಮಾರು 26 ಪಿಕ್ಚರ್ ಆಯ್ತು. ಅಗ್ನಿ ಐಪಿಎಸ್ ಕಲೆಕ್ಷನ್ ಎಷ್ಟು? ಅಯ್ಯೋ, ಕೋಟ್ಯಾಂತರ ರೂಪಾಯಿ ಸರ್, ಕೋಟ್ಯಾಂತರ ರೂಪಾಯಿ. ರಾಕ್ಲೈನ್ ಪಾಪ ಇಲ್ಲಿ ಪಿಕ್ಚರ್ ಕಳ್ಕೊಂಡಿದ್ರು. ಒಳ್ಳೆ ಪೊಸಿಷನ್ ಬಂತು ಅದರಲ್ಲಿ. ಅಂದರೆ ನೀವು ಒಬ್ಬರು ಆ್ಯಕ್ಷನ್ ಸಿನಿಮಾ ಡೈರೆಕ್ಟ್ರು ಕನ್ನಡದಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಷನ್ ಪಿಕ್ಚರ್ ಅಂತಲ್ಲ, ನನಗೆ ಫ್ಯಾಮಿಲಿ ಸೆಂಟಿಮೆಂಟು ಇಷ್ಟ. ಬಟ್ ಜಾಸ್ತಿ ಪ್ರೊಡ್ಯೂಸರು ನನ್ನ ಆ್ಯಕ್ಷನ್ ಅಂತ ಮಾಡಿದ್ರು. ಚೆನ್ನಗೌಡ ಅಂದ್ಬಿಟ್ಟು ನಾನು ಪ್ರೊಡ್ಯೂಸರ್ ಡೈರೆಕ್ಟರ್. PC ಪಾಟೀಲ್ ಹಂಸಲಕ ಮ್ಯೂಸಿಕ್, ಗುರುಕಿರಣ್ ಆಕ್ಟ್ ಮಾಡಿದ್ರು ಅಷ್ಟೇ. ಅದು ಚೆನ್ನಾಗೋಯ್ತು ಪಿಕ್ಚರ್. ಚೆನ್ನಾಗೋಯ್ತಾ? ಹೋಯ್ತು ಹಿಟ್ಟ? ಹಾಂ ಕೌರವ್ ಬಂತಲ್ಲ, ಕೌರವ ಆ ಸೀಸನಲ್ಲಿ ಬಂತು. ಅದು ಚೆನ್ನಾಗೋಯ್ತು. ಲಾಸ್ ಇಲ್ಲ. ರಾತ್ರಿ ಹಗಲು ದುಡ್ತಿ ನೋಟಿಂಗ್ ಮೂಟೆ ತರ್ತಿ. ಅದಾದ್ಮೇಲೆ ಸುಮಾರು 26 ಪಿಕ್ಚರ್ ಆಯ್ತು. ಲಾಸ್ಟಲ್ಲಿ ರಣಚಂಡಿ ಅಂತ ರಾಗಿಣಿ ಹೀರೋಯಿನ್. ಅದು ಇನ್ನೊಂದು ಪಿಕ್ಚರ್ ಅವಳು ರಾಗಿಣಿ ಐಪಿಎಸ್ ಅಂದ್ಬಿಟ್ಟು ಒಂದು ಪಿಕ್ಚರ್ ಕೆ ಮಂಜು. ಅದು ಹಿಟ್ ಪಿಕ್ಚರ್. ಹಿಟ್ಟ? ಹಿಟ್ ಪಿಕ್ಚರ್. ಹಾಗಾಗಿ ಇದು ವೀರಣ್ಣಚಂಡಿ ಇನ್ನೊಬ್ಬ ಪ್ರೊಡ್ಯೂಸರ್ ಬಂದರು ನಮ್ಗೆ. ಅದು ಲಾಸ್ಟ್ ಪಿಕ್ಚರ್ ಸರ್. ನಿನ್ನಂತ ಕಚಡ ನನ್ ಮಕ್ಕಳು 1000 ಜನ ಅಪಾಯಿಂಟ್ ಮಾಡ್ಕೊಳಕ್ ಸಿಗ್ತಾರೆ, ಆದ್ರೆ ಗುಂಡಿಗೆ ಇರೋ ಒಬ್ಬ ಕ್ರಿಮಿನಲ್ ನ ಅಪಾಯಿಂಟ್ ಮಾಡ್ಕೊಳಕ್ ಆಗತ್ತೇನೋ. ಲಾಸ್ಟ್ ವೀರ ರಣಚಂಡಿ ಯಾವ ವರ್ಷ? 21. ಕೊರೋನಾ ಆದ್ಮೇಲೆ. ಈಗ ಸ್ಟ್ರೋಕ್ ಆಗದೆ ಇದ್ರೆ ಇನ್ನೂ ಸಿನಿಮಾ ಮಾಡ್ತಿದ್ರಿ? 5 ವರ್ಷ ಆಯ್ತು ಇಲ್ಲಿ ಬಂದು. ಎಲ್ಲ ಮಾಡಿ ಕತೆ ಮೊಬೈಲ್ ನೋಡೋದು, ಇನ್ಸಿಡೆಂಟ್ ಆರಿಸ್ಕೊಳ್ಳೋದು, ಕತೆ ಮಾಡೋದು. 5 ಕತೆ ಒಳ್ಳೆ ಕತೆ ಇದೆ. 5 ಕತೆ. ಈ ನೆಕ್ಸ್ಟು ಹೋದರೆ 5 ಪಿಕ್ಚರ್ ಮಾಡ್ತೀನಿ. ಆ ಥರ ಇದೆ. ಮಾಡ್ತೀನಿ. ಬಟ್ ಏನು ಆರೋಗ್ಯದ ಸಮಸ್ಯೆ ಇದೆ ಅಂದರೆ?
ಆಗುತ್ತೆ ನೋಡೋಣ. ಈ ಮಧ್ಯೆ ಮಕ್ಕಳು, ಸಂಸಾರ, ಕುಟುಂಬ, ಹೆಂಡತಿ ಮದುವೆ ಯಾವಾಗಾದ್ರಿ? 2 ಮಕ್ಕಳು, 2 ಹೆಣ್ಮಕ್ಳು, 1 ಗಂಡು. ಒಬ್ಬಳು ಮಗಳು ರೀನಾ ಅಂದ್ಬಿಟ್ಟು ಅಲ್ಲಿ ಬ್ಯಾಂಗ್ಳೂರಲ್ಲಿ ಮದುವೆ ಮಾಡಿದ್ದೀನಿ. ಅವಳು ಸಾಫ್ಟ್ವೇರ್ ಇಂಜಿನಿಯರ್ ಹೋಗ್ತಾ ಇದ್ದಾಳೆ. ಇನ್ನೊಬ್ಬಳು ಶ್ರುತಿ ಅಂತ ಇಲ್ಲೇ ಹಳ್ಳಿ ದುಡ್ಡು ಅಂದ್ಬಿಟ್ಟು ಅಲ್ಲಿ ಮದುವೆ ಮಾಡಿದೆ. 2 ಹೆಣ್ಮಕ್ಳು, ಅಷ್ಟು ಮೊಮ್ಮಕ್ಕಳಿದೆ ಅವರಿಗೆ. ಮದುವೆ ಆಗಿದೆ ಯಾವ ವರ್ಷ ತಾವು? ನಂದ ನೆನಪಿಲ್ಲ. ಮದುವೆ ಆಗಿದೆ ನೆನಪಿಲ್ಲ? ಮದುವೆ ಆಗಿದೆ ನೆನಪಿಲ್ವಾ? ಏನು ಮಸದ ಸುಧಾ? 80. ಹೌದು ಹಾಂ ಹೌದು 80. ಹುಡುಗಿ ನಿಮ್ಮ ಸಂಬಂಧಿಕರು ಹುಡುಗಿನಾ? ಹಾಂ ಅಲ್ಲೇ ಅಲ್ಲಿ ಮೇಘಲುಂಡಿ. ಹಾಂ. ಸಿನಿಮಾಯಿಂದ ದುಡ್ಡು ಮಾಡಿದ್ರ ಅವಾಗಲೇ? ಏನು ಮಾಡಿದೆ ಸರ್, ಬಟ್ ಮಗಳ ಮದುವೆ ಮಾಡಿದೆ, ಹಿರಿ ಮಗಳಿಗೆ. ಅಲ್ಲೊಂದಷ್ಟು ದುಡ್ಡು, ಮನೆ ಕಟ್ಟಿದೆ, ಮನೆ ಏನೋ ಒಂದಷ್ಟು ಬರೋಲ್ಲ. ನೀವು ಅಂದ್ಕೊಂಡಷ್ಟು ದುಡ್ಡು ಆಗಲಿಲ್ಲ, ಮಾಡಲಿಲ್ಲ. ಈ ಸಿನಿಮಾದಲ್ಲಿ ದುಡ್ಡು ಕಳ್ಕೊಂಡ್ರೆ ಹೋಗಲಿ? ಕಳ್ಕೊಂಡಿಲ್ಲ, ಏನು ಕಳ್ಕೊಂಡಿಲ್ಲ. ಅಲ್ಲಿ ನಾನು ಮಾಡಿದ್ದು ಕಡಿಮೆ ದುಡ್ಡು ಅಲ್ಲಿ ಅಷ್ಟೇ. ಒಟ್ಟು 26 ಸಿನಿಮಾ. ಹಾಂ. ನೀವು ಜಿಂದಾಬಾದ್ ಪ್ರೊಡ್ಯೂಸರಾ? ಡೈರೆಕ್ಟ್ರು ಜಿಂದಾಬಾದ್ಗೆ. ಮಾಲಾಶ್ರೀ, ಸುಮನ್, ಜಿಂದಾಬಾದ್. ಒಟ್ಟು ಅವಾಗೆಲ್ಲ ಫುಲ್ ಬ್ಯುಸಿ ನೀವು? ಆಗೆಲ್ಲ ಸಿಕ್ಕಾಪಟ್ಟೆ ಬಿಸಿ. ಹಾಂ, ಸಿಕ್ಕಾಪಟ್ಟೆ ಬಿಸಿ. ನಾನು ಆ್ಯಕ್ಷನ್ ಫಿಲ್ಮ್ಸ್, ಬರೀ ಆ್ಯಕ್ಷನ್ ಪಿಕ್ಚರ್. ಆಗ ಟ್ರೇಡ್ ಮಾಡಿಬಿಟ್ರು. ನಾನು ಅಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಚೆನ್ನಗೌಡ ಅಂತ ಹಳಿ ಸಬ್ಜೆಕ್ಟ್ ಮಾಡಿದೆ. ಆದರೂ ಟ್ರೇಡ್ ಮಾಡಿಬಿಟ್ರು. ಯಾರೇ ಬಂದರು ಅದು ಪೊಲೀಸ್ ಸ್ಟೋರಿ, ಪೊಲೀಸ್ ಕತೆ. ಇವು ಮಾಡಿಕೊಡಿ ಸರ್, ಏನು ಮಾಡಿ ಸರ್, ಅದು ಆಮೇಲೆ ಮಾಡೋಣ ಸರ್, ಇದನ್ನು ಮಾಡಿ, ಈ ಥರ ಆಗುತ್ತೆ. ನಾನು ಒಳ್ಳೆ ರೆಮ್ಯುನರೇಷನ್ ಕೊಡೋರಾ? ಕೆಲವರು ಕೊಡೋರು. ರಾಕ್ ಲೈನು ಮತ್ತು ಕೆ ಮಂಜು ಇವರೆಲ್ಲ ಒಳಗೆ ಕೊಟ್ಟರು ಅನ್ಕೊಂಡಾಗೆ. ಕೆಲವರು ಗೊತ್ತಲ್ಲ, ಲಾಸ್ ಆಯ್ತು, ಅದಾಯ್ತು. ನಿಮ್ಮ ಮಗ ಏನು ಮಾಡ್ತಾರೆ? JP ನಾರಾಯಣ ಸ್ವಾಮಿ ಅಂತ ಫ್ಯಾಕ್ಟ್ರಿ ಇದೆ, ಅಲ್ಲಿ ಕೆಲಸದಲ್ಲಿದೆ. ಅದು JP ನಾರಾಯಣ ಸ್ವಾಮಿ? ಹಾಂ, ಬ್ಯಾಂಗ್ಳೂರು ಇದ್ದಾನೆ. ಡಿಸ್ಟಿಲರಿ. ಹಾಂ. ವಾತ್ಸಲ್ಯದ ಭಾರತ ಮಾತೆಗೆ ಜಿಂದಾಬಾದ್. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.